ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಈ ಮಧ್ಯೆ ಅವರ ಸಹೋದರ ಡಿಕೆ ಸುರೇಶ್ ಕರ್ನಾಟಕದಿಂದಲೇ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸೋ ಪ್ರಯತ್ನ ಮಾಡಿದ್ದಾರೆ. ಕೊಟ್ಟ ಮಾತು ಮತ್ತು ಕುರ್ಚಿಗೆ ಪಟ್ಟು ಹಿಡಿದಿದ್ದಾರೆ. ಡಿಕೆ ಸುರೇಶ್ ಕೊಟ್ಟ ಮಾತನ್ನು ನೆನಪಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಸಿಎಂಗೆ ಮಾತು ನೆನಪಿಸಿರೋದು ಡಿಕೆ ಸುರೇಶ್. ನಿಧಾನವಾದರೂ ಕೂಡ ಸಿಎಂ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾರೆ ಅನ್ನುವಂತ ವಿಶ್ವಾಸ ಇದೆ, ನನಗೆ ಭರವಸೆ ಇದೆ ಅಂತ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಇನ್ನು ಶಾಸಕರ ವಿದೇಶ ಪ್ರವಾಸದ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಲ್ಲ ಈ ಪ್ರವಾಸವನ್ನು, ಯಾರು ಆಯೋಜನೆ ಮಾಡಿದ್ದಾರೋ ಅವರನ್ನು ಕೇಳಬೇಕು. ಡಿಕೆ ಸುರೇಶ್ ಅವರು ಕ್ಲಿಯರ್ ಆಗಿ ಮಾತನಾಡಿರೋದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋ ಬಗ್ಗೆ. ಅಲ್ಲಿಗೆ ಮಾತು ಕೊಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ. ನಿಧಾನವಾದರೂ ಕೂಡ ಆ ಮಾತನ್ನು ಉಳಿಸಿಕೊಳ್ತಾರೆ ಅನ್ನೋದು ಡಿಕೆ ಸುರೇಶ್ ಅವರ ಅಭಿಪ್ರಾಯ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ. ಈ ಬಗ್ಗೆ ಹೆಚ್ಚಿನ ವಿವರಣೆ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ಭರವಸೆ ಇದೆ ಅಂತ ಡಿಕೆ ಸುರೇಶ್ ಅವರು ಹೇಳ್ತಾ ಇರೋದು. ಅಲ್ಲಿಗೆ ಮಾತು ಕೊಟ್ಟಿದ್ದಾರೆ ಅನ್ನೋದನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಡಿಕೆ ಸುರೇಶ್ ಅವರು. ರಕ್ಷತ್, ನಿಜ ಅಂದ್ರೆ ಮಾತು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಪದೇ ಪದೇ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಇಬ್ಬರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ನೆನಪು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ಗೂ ಕೂಡ ಇದನ್ನು ಪುನರ್ ನೆನಪು ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಬ್ರದರ್ಸ್ ಮಾಡ್ತಾನೆ ಇದ್ದಾರೆ. ಈ ಹಿಂದೆ ಕೂಡ ಬಹಿರಂಗವಾಗಿ ನಾವು ಮಾತುಕತೆ ಮಾಡ್ಕೊಂಡಿದ್ವಿ ಅಂತೇಳಿ ಡಿ ಕೆ ಶಿವಕುಮಾರ್ ರಾಮನಗರದಲ್ಲಿ ಮಾತನಾಡಿದ್ರು. ಅದಾದ ಮೇಲೆಯೂ ಕೂಡ ನಾವೇನು ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಮೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಇವತ್ತು ಡಿ ಕೆ ಸುರೇಶ್ ಕೂಡ ನಾವು ಪ್ರಶ್ನೆ ಇದ್ದಿದ್ದೇನು, ಸಿದ್ದರಾಮಯ್ಯನವರು ಹಿಂದೆ ಮಾತು ಕೊಟ್ಟಂತ ನಡೆದುಕೊಳ್ತಾರೆ ಅಂತ ತಾವು ಹೇಳಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದಾಗ ನನಗೆ ತಡವಾದರೂ ಕೂಡ ಒಂದು ನಂಬಿಕೆ ಇದೆ, ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಮಾತು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪ್ರಸ್ತಾಪಿಸುವಂಥ ಪ್ರಯತ್ನವನ್ನು ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ. ಈ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಇನ್ನೊಂದು ಮಜಲಿಗೆ ತಿರುಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕ್ಲಿಯರ್ ಮೆಸೇಜನ್ನು ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಂದ ಬಳಿಕ ಅವರ ಬೆಂಬಲಿತ ಶಾಸಕರು ಕೂಡ ಒಂದು ತಂಡವಾಗಿ ಸೇರಿಕೊಂಡು ಅವರು ಸಭೆ ನಡೆಸಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಬಣದಲ್ಲಿ ಗುರುತಿಸಿಕೊಂಡಿರ್ತ ಶಾಸಕರು ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಒಂದು ತಾರಕಕ್ಕೆ ಹೋಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಇದು ಅಂತ ನೋಡಿದಾಗ ಬಜೆಟ್ ಸೆಷನ್ ಒಳಗಡೆ ಒಂದು ತೀರ್ಮಾನವನ್ನ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ದಾರೆ. ಹೈಕಮಾಂಡ್ ಆ ತೀರ್ಮಾನವನ್ನು ಕೈಗೊಳ್ಳಿ ಎನ್ನುವಂತ ಒತ್ತಡವನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಸಿಎಂ ಬಣದಲ್ಲಿರ್ತಕ್ಕಂಥವ್ರು ಅದಕ್ಕೆ ಅವಕಾಶ ಕೊಡದೇ ರೀತಿ ಒಂದಷ್ಟು ಜನ ಶಾಸಕರು ವಿದೇಶಕ್ಕೆ ಹೋಗುವ ಮೂಲಕ ಯಾವುದೇ ರೀತಿಯಂತ ಬೆಳವಣಿಗೆ ನಡೆದ್ರೆ ಅಥವಾ ನಾಳೆ ಅದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇತ್ಯರ್ಥ ಆಗುವಂಥ ಪರಿಸ್ಥಿತಿಗೆ ಹೋದರೆ ಶಾಸಕರ ಗೈರು ಹಾಜರಿ ಕಾರಣಕ್ಕಾಗಿ ಅದು ಕೂಡ ನಡೀಬಾರ್ದು ಅನ್ನುವಂಥ ಆಲೋಚನೆ ಕಾರಣಕ್ಕಾಗಿ ಅವರೆಲ್ಲ ವಿದೇಶ ಪ್ರವಾಸ ಹೊರಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಹೀಗಾಗಿ ಬಜೆಟ್ ಸೆಷನ್ಗೂ ಮುಂಚೆ ರಾಜ್ಯ ರಾಜಕಾರಣದ ಅಧಿಕಾರ ಹಂಚಿಕೆಯ ಚರ್ಚೆ ಒಂದು ದೊಡ್ಡ ಹಂತಕ್ಕೆ ಹೋಗಿ ಎಂಡ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.